ಹಾಯ್ ಹಲೋ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ಒಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ದಟ್ ಇಸ್ ರೋಡ್ ಮ್ಯಾಪ್, ಅಂದರೆ 1 year ಪ್ಲಾನ್ ಫಾರ್ ದ ನೀಟ್ 2025 ಟು ಗೆಟ್ 700+. ಸೊ ನಾನಿವತ್ತು ಹೇಳುವಂತಹ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ 700+ ಅಲ್ಲ 720 ಬರಬಹುದು. ಆದರೆ ಯು ಹ್ಯಾವ್ ಟು ಸ್ಟ್ರಿಕ್ಟ್ಲಿ ಫಾಲೋ ರೈಟ್ ಫ್ರಮ್ ಟುಡೇ. ಯಾಕಂದ್ರೆ ನಾಳೆ ಅಂತ ಹೇಳೋರ ಮನೆ ಹಾಳು ಅಂತ ನಮ್ಮ ಕನ್ನಡದಲ್ಲಿ ಒಂದು ಪ್ರೊವರ್ಬ್ ಇದೆ, ಗಾದೆ ಇದೆ, ನಾಳೆ ಎಂದವನ ಮನೆ ಹಾಳು ಅಂತ. ಸೊ ಯೋರ್ ಫ್ಯೂಚರ್ ಈಸ್ ಕ್ರಿಯೇಟೆಡ್ ಬೈ ವಾಟ್ ಯು ಡೂ ಟುಡೇ. ನೀವು ಇವತ್ತು ಏನು ಮಾಡ್ತೀರಾ ಅಂತ ಹೇಳೋದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗುತ್ತೆ. ಸೊ ಇವತ್ತಿಂದಲೇ ನೀವು ನಿಮ್ಮ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ಇಫ್ ಯು ಆರ್ ಇನ್ ಕ್ಲಾಸ್ 11th ಆರ್ ಇಫ್ ಯು ಆರ್ ಇನ್ ಕ್ಲಾಸ್ 12. ಯಾಕಂದ್ರೆ ನಮ್ಮ ಕರ್ನಾಟಕದ ಮಕ್ಕಳ ಒಂದು ಪ್ರಾಬ್ಲಮ್ ಏನಂದ್ರೆ KCT ಎಲ್ಲ ಏನು ಬರೆಯೋ ಪ್ಲಾನ್ ಇರುತ್ತೆ. KCTಗೆ ಎಲ್ಲರೂ ಯಾವಾಗ ಪ್ರಿಪೇರ್ ಆಗುವಂಥದ್ದು ಆ 3-4 ತಿಂಗಳು ಏನು KCT ಎಕ್ಸಾಮಿಗೆ ಉಳಿದಿರುತ್ತೆ. ಸೊ ಆ ಟೈಮಲ್ಲಿ KCTಗೆ ಪ್ರಿಪೇರ್ ಆಗುವಂಥದ್ದು. ಸೊ ನೀವು ನೀಟ್ ಆಸ್ಪಿರೆಂಟ್ಸ್ ಆಗಿದ್ದಲ್ಲಿ ಇದು ನಡೆಯೋದಿಲ್ಲ. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಯೋರ್ ನೀಟ್ ಎಕ್ಸಾಮ್ ಫ್ರಮ್ ಕ್ಲಾಸ್ 11th. ಸರಿ, ಕ್ಲಾಸ್ 11th ಆಗಿಲ್ಲ, ಅಟ್ಲೀಸ್ಟ್ ಫ್ರಮ್ ದ ಡೇ 1 ಆಫ್ ಕ್ಲಾಸ್ 12 ಸ್ಟ್ಯಾಂಡರ್ಡ್. ಯಾಕಂದ್ರೆ ನೀಟ್ ಎಕ್ಸಾಮಿಗೆ ಬರೀ ನಿಮ್ಮ ಕ್ಲಾಸ್ 12th ಅಲ್ಲ, ಕ್ಲಾಸ್ 11 ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ಇಂದ ಸಹ ಕ್ವೆಶನ್ಸ್ ಕೇಳ್ತಾರೆ. ಇಟ್ ಇಸ್ ದ 50-50. ಸೊ 50% ಕ್ವೆಶನ್ಸ್ ಆರ್ ಫ್ರಮ್ ಕ್ಲಾಸ್ 11, 50% ಕ್ವೆಶನ್ಸ್ ಆರ್ ಫ್ರಮ್ ಕ್ಲಾಸ್ 12. ಓಕೆ, ಸೊ ಏನಿರಬೇಕು ನಿಮ್ಮ ರೋಡ್ ಮ್ಯಾಪ್ ಅಥವಾ 1 year ಪ್ಲಾನ್ ಫಾರ್ ನೀಟ್ 2025 ಪ್ರಿಪರೇಷನ್ ಅಂದರೆ ಹಿಯರ್ ಐ ಹ್ಯಾವ್ ರಿಟನ್ ಅ ರೋಡ್ ಮ್ಯಾಪ್ ಫಾರ್ ಯು. ಸೊ ಇದು ಈ ಮಂತು, ದಿಸ್ ಇಸ್ ಮೇ. ಸೊ ನೆಕ್ಸ್ಟ್ May 5th ಯೂಶ್ವಲ್ ಆಗಿ ನೀಟ್ ಎಕ್ಸಾಮನ್ನು ಇಟ್ಟಿರ್ತಾರೆ ಅಲ್ವಾ? ಸೊ ಇವತ್ತಿಂದ, ದಟ್ ಇಸ್ ಮೇ ಮಂತಿನ ಸ್ಟಾರ್ಟಿಂಗ್ ಅಥವಾ ಮಿಡ್ ಆಫ್ ಮೇ ಅಲ್ವಾ ಈಗ. ಸೊ ಇಲ್ಲಿಂದ ಹಿಡಿದು ಫ್ರಮ್ ಅಪ್ರಾಕ್ಸಿಮೇಟ್ಲಿ ಡಿಸೆಂಬರ್ವರೆಗೆ ನಿಮ್ಮ ಕ್ಲಾಸ್ 12 ಸ್ಟ್ಯಾಂಡರ್ಡ್ನ ಚಾಪ್ಟರ್ಸ್ ಸಿಲೆಬಸ್ ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ ಇಫ್ ಯು ಆರ್ ನಾಟ್ ಅ ಡ್ರಾಪರ್, ಇಫ್ ಯು ಆರ್ ಅ ರೆಗ್ಯುಲರ್ ಸ್ಟೂಡೆಂಟ್, ಇಫ್ ಯು ಆರ್ ಅ ಫ್ರೆಷರ್, ನೀವು ಕ್ಲಾಸ್ 11 ಸ್ಟ್ಯಾಂಡರ್ಡ್ನ ಸಿಲೆಬಸ್ಸನ್ನು ಸಹ ನೀವು ಕಂಪ್ಲೀಟ್ ಮಾಡಿರಬೇಕು. ಅಟ್ಲೀಸ್ಟ್ 2 times, 2 to 3 times. ಓಕೆ, ಅದು ಹೇಗೆ ಮ್ಯಾಮ್? 12th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಇರುತ್ತೆ, KCTಗೂ ಪ್ರಿಪೇರ್ ಆಗಬೇಕು, ನೀಟಿಗೂ ಪ್ರಿಪೇರ್ ಆಗಬೇಕು. ಆ ಕ್ಲಾಸ್ 11 ಸ್ಟ್ಯಾಂಡರ್ಡ್ನ ಚಾಪ್ಟರ್ಸನ್ನು ನಾವು ಹೇಗೆ ಕಂಪ್ಲೀಟ್ ಮಾಡಲಿ, ಹೇಗೆ ನಾವು ರಿವೈಸ್ ಮಾಡಬಹುದು? ದಟ್ ಇಸ್ ನಿಮ್ಮ ವೀಕೆಂಡ್ಸ್ ಇರುತ್ತಲ್ವಾ, ಹಾಗೆ ರಜೆ, ಜನ್ಮಾಷ್ಟಮಿ, ಚತುರ್ಥಿ. ಸೊ ಈ ಥರದ ರಜೆಗಳಲ್ಲಿ ಏನು ಮಾಡಿ ಅಂದರೆ ಮೇಕ್ ಶ್ಯೂರ್ ಯು ರಿವೈಸ್ 1 to 2 ಚಾಪ್ಟರ್ಸ್ ಆಫ್ ಯೋರ್ ಕ್ಲಾಸ್ 11 ಸ್ಟ್ಯಾಂಡರ್ಡ್. ಸೊ ಈ ಥರ ಫಿನಿಶ್ ಆಫ್ ಯೋರ್ ನೀಟ್ ಸಿಲೆಬಸ್ ಪ್ರಾಪರ್ಲಿ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ಬೈ ಡಿಸೆಂಬರ್. ಐ ನೋ ಅಷ್ಟೊಂದು ಈಸಿ ಅಲ್ಲ ಅಂತ ಗೊತ್ತು, ಬಟ್ ಯು ಹ್ಯಾವ್ ಟು ಡೂ ಇಟ್. ಓಕೆ, ಸೊ ಡೆಫಿನೆಟ್ಲಿ ನೀಟ್ ಇಸ್ ನಾಟ್ ಈಸಿ, ಬಟ್ ಆಲ್ಸೋ ಇಟ್ ಇಸ್ ನಾಟ್ ಡಿಫಿಕಲ್ಟ್. ಇಟ್ ಇಸ್ ನಾಟ್ UPSC ಎಕ್ಸಾಮ್. UPSCಯಲ್ಲೆಲ್ಲ ಎಷ್ಟೊಂದು ಸಿಲೆಬಸ್ ಇರುತ್ತೆ. ಎಂಟೈರ್ NCERT ಆಫ್ ಕ್ಲಾಸ್ 5, 6 ಅಪ್ ಟಿಲ್ 10th ಸ್ಟ್ಯಾಂಡರ್ಡ್. ಬಯಾಲಜಿ ಇರಬಹುದು, ಫಿಸಿಕ್ಸ್, ಕೆಮಿಸ್ಟ್ರಿ, ಜೊತೆಗೆ ಹಿಸ್ಟ್ರಿ. ಸೊ ಎಲ್ಲಿಂದ ಬೇಕಾದ್ರೂ ಕ್ವೆಶನ್ಸ್ ಬರಬಹುದು UPSCಯಲ್ಲಿ. ಆದರೆ ಇದು UPSC ಅಷ್ಟು ಕಷ್ಟದ ಎಕ್ಸಾಮ್ ಅಲ್ಲ, JEE ಅಡ್ವಾನ್ಸ್, JEE ಅಷ್ಟು ಕಷ್ಟದ ಎಕ್ಸಾಮೇ ಅಲ್ಲ. ದಿಸ್ ಇಸ್ ಈಸಿ ಆ್ಯಂಡ್ ಇಟ್ ಇಸ್ ಪಾಸಿಬಲ್. ಆ್ಯಂಡ್ ಐ ಹ್ಯಾವ್ ಸೀನ್ somebody preparing slowly and able to crack NEET exam with a good score. I have seen. So it is possible. Okay, so ಡಿಸೆಂಬರ್ ಒಳಗಡೆ ನೀವು ಕಂಪ್ಲೀಟ್ ಮಾಡಿರಬೇಕು. ಫೈನ್, ಡಿಸೆಂಬರಲ್ಲಿ ಆಗಲಿಲ್ಲ, ಯು ಹ್ಯಾವ್ ಬಫರ್ ಟೈಮ್ ಆಫ್ 2 months. ಫೆಬ್ ಒಳಗಡೆ ನೀವು ಎಂಟೈರ್ ಕ್ಲಾಸ್ 11th ಮತ್ತು 12th ಸಿಲೆಬಸ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕು. ಒಂದು ಅಥವಾ 2 ಸಲ ರಿವಿಷನ್ ಮಾಡಿರಬೇಕು. ನಂತರದ ಟೈಮ್ ಏನಿದೆ, ದಟ್ ಇಸ್ ಫ್ರಮ್ ಫೆಬ್ ಟು ಮೇ, ಇಟ್ ಇಸ್ ದ ಬೀಸ್ಟ್ ಮೋಡ್. ಸೊ ಈ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಯು ವಿಲ್ ಬಿ ಗಿವಿಂಗ್ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್, ಮ್ಯಾಕ್ಸಿಮಮ್ ಟೆಸ್ಟ್ ಸೀರೀಸ್, ಆ್ಯಂಡ್ ನಿಮ್ಮ ರಿವಿಷನ್ನ ಟೈಮ್ ಸಹ ಈ ಟೈಮಲ್ಲಿ ಇನ್ಕ್ರೀಸ್ ಆಗುತ್ತೆ. ಮುಂಚೆ ನೀವು ದಿನದಲ್ಲಿ 2 ಚಾಪ್ಟರ್ ರಿವೈಸ್ ಮಾಡ್ತಾ ಇದ್ರೆ, ಕ್ಲಾಸ್ 11th ಸ್ಟ್ಯಾಂಡರ್ಡ್ನ 2 ಚಾಪ್ಟರ್ ರಿವೈಸ್ ಮಾಡ್ತಾ ಇದ್ರೆ, ಇಫ್ ಎಂಟೈರ್ ಡೇ ಇಫ್ ಇಟ್ ಇಸ್ ಫ್ರೀ, ಈ ಟೈಮಲ್ಲಿ ಯು ಶುಡ್ ಬಿ ಏಬಲ್ ಟು ರಿವೈಸ್ 3-4 ಚಾಪ್ಟರ್ಸ್ ಪರ್ ಡೇ. ಓಕೆ, ಸೊ ಲೆಟ್ಸ್ ಬ್ರೇಕ್ ಡೌನ್ ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್. ಸೊ ನಿಮ್ಮಲ್ಲಿರುವಂತಹ ಟೈಮ್ ಈಗ 1 ವರ್ಷ, ದಟ್ ಇಸ್ 12 months ಅಪ್ರಾಕ್ಸಿಮೇಟ್ಲಿ. 12 monthsಗಿಂತ ಸ್ವಲ್ಪ ಕಮ್ಮಿ ಅಂತ ಅನ್ಕೊಳ್ವಾ ಅಲ್ವಾ? ಎಷ್ಟು ಸಬ್ಜೆಕ್ಟ್ಸ್? ಬರೀ 3 ಸಬ್ಜೆಕ್ಟು, PCB, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಲ್ವಾ? ಮ್ಯಾಥ್ಸ್ ಇಲ್ಲ. ಬುಕ್ಸ್ ಯಾವ್ದು ರೆಫರ್ ಮಾಡಬೇಕು? NCERT ಆ್ಯಂಡ್ ಯೋರ್ ಟೀಚರ್ಸ್ ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್ ಕ್ಲಾಸ್ ನೋಟ್ಸ್ ಏನಿರ್ತದೆ ಅದು. ಸೊ ನಿಮ್ಮ ಟೀಚರ್ಸ್ DC ಪಾಂಡೆ, HC ವರ್ಮಾ ಇದರಿಂದ ಟೀಚ್ ಮಾಡಿರ್ತಾರೆ.
ಅಲ್ವಾ, ಅಥವಾ ಕೆಲವು ಮಾಡ್ಯೂಲ್ಸ್ನ ಟೀಚ್ ಮಾಡಿರ್ತಾರೆ. ಸೊ ಅದರ ನೋಟ್ಸನ್ನು ಇಟ್ಕೊಂಡಿರಬೇಕು. ಆ್ಯಂಡ್ ಮೇಕ್ ಶ್ಯೂರ್ ಯು ಆಲ್ಸೋ ಸಾಲ್ವ್ NCERT ಎಕ್ಸಾಂಪ್ಲರ್. ಅದರ ಜೊತೆಗೆ ಏನು ಮಾಡ್ಯೂಲ್ಸ್ ಅಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸ್, ಸೊ ಮ್ಯಾಕ್ಸಿಮಮ್ ಕ್ವೆಶನ್ಸ್. ಸೊ ಬಯಾಲಜಿ ಕನ್ಸಿಡರ್ ಮಾಡಿದ್ರೆ ಪರ್ ಚಾಪ್ಟರ್ ನೀವು ಅಟ್ಲೀಸ್ಟ್ 200 ಕ್ವೆಶನ್ಸ್ MCQs ಅಥವಾ ಗುಡ್ ಕ್ವೆಶನ್ಸ್ ಅನ್ನು ನೀವು ಸಾಲ್ವ್ ಮಾಡಿರಬೇಕು. ಯಾವ ಥರದ ಕ್ವೆಶನ್ ಸಾಲ್ವ್ ಮಾಡಬೇಕು ಅದನ್ನು ಸಹ ನಾನು ಹೇಳ್ತೇನೆ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ದ ಬ್ಯಾಚ್ ಫ್ರಮ್ PW, then you have got our Yaqeen NEET 2025 in pure English. ಸೊ ಇದು ಜೂನ್ 17th ಇಂದ ಎಕ್ಸಾಕ್ಟ್ ಆಗಿ ಕ್ಲಾಸಸ್ ಏನು ಸ್ಟಡಿ ಏನು ಹೇಳುವಂಥದ್ದು ಅಕಾಡೆಮಿಕ್ ಕ್ಲಾಸಸ್ ಶುರುವಾಗುತ್ತೆ. ಅದಕ್ಕೂ ಮುಂಚೆ ವಿ ವಿಲ್ ಬಿ ಗಿವಿಂಗ್ ದ ಸ್ಟಾರ್ಟರ್ ಪ್ಯಾಕ್. ಅಲ್ಲಿ ನಾವು ನೋಟ್ಸ್ ಹೇಗೆ ಮಾಡುವಂಥದ್ದು, ಟೈಮ್ ಟೇಬಲ್ ಹೇಗೆ ಮಾಡುವಂಥದ್ದು, ಜನರಲ್ ಇಂಟರಾಕ್ಷನ್ ಇರುತ್ತೆ. ಓಕೆ, ಸೊ ಈ ಫಸ್ಟ್ 8 months ಏನಿದೆ, ದಟ್ ಇಸ್ ಮೇ ಇಂದ ಫೆಬ್ವರೆಗೆ ಈ ಮಂತ್ಸ್ ಏನಿರುತ್ತೆ, ಫಸ್ಟ್ 8 months. ಸೊ ಈ ಟೈಮನ್ನು ನಾನು ಸೈಲೆಂಟ್ ಮೋಡ್ ಅಂತ ಕರಿತಾ ಇದ್ದೇನೆ. ಯಾಕಂದ್ರೆ ಇನ್ ದಿಸ್ ಟೈಮ್ ಯು ವಿಲ್ ಬಿ ವರ್ಕಿಂಗ್ ಇನ್ ಸೈಲೆನ್ಸ್ ಅಂಡ್ ಯೋರ್ ಸಕ್ಸಸ್ ವಿಲ್ ಮೇಕ್ ನಾಯ್ಸ್. ಓಕೆ, ಸೊ ಈ ಸೈಲೆಂಟ್ ಮೋಡ್ ಟೈಮಲ್ಲಿ ನೀವು ಏನು ಮಾಡಬೇಕು? ಇಫ್ ಯು ಆರ್ ಡ್ರಾಪರ್, ಯು ವಿಲ್ ಬಿ ಸ್ಟಡಿಂಗ್ ಫಾರ್ 8 hours. ಇಫ್ ನಾಟ್ ಡ್ರಾಪರ್ಸ್, ಯು ವಿಲ್ ಬಿ ಸ್ಟಡಿಂಗ್ ಫಾರ್ ಅಟ್ ಲೀಸ್ಟ್ 5 to 6 hours. ಓಕೆ, ಸೊ 5 ರಿಂದ 6 ಗಂಟೆ ನೀವು ಸ್ಟಡಿ ಮಾಡಲೇಬೇಕು. ಯು ವಿಲ್ ಬಿ ಸ್ಟಡಿಂಗ್ ಪರ್ಫೆಕ್ಟ್ಲಿ ವಿದೌಟ್ ಎನಿ ಡಿಸ್ಟ್ರಾಕ್ಷನ್. ವೆನ್ ಐ ಸೇ 5 to 6 hours ಅಂದರೆ ಆ 5 to 6 hours ಅಲ್ಲಿ ನೀವು ಬೇರೆ ಯಾವುದೇ ಯೋಚನೆ ಮಾಡೋದಿಲ್ಲ. ಆ ಥರದ ಸ್ಟಡಿ ನಿಮ್ಮದು ಆಗಿರಬೇಕು. ಓಕೆ, ಆ್ಯಂಡ್ ಯು ವಿಲ್ ಬಿ ಗಿವಿಂಗ್ 1 to 2 hours ಫಾರ್ ನ್ಯೂಮರಿಕಲ್. ಸೊ ಎವ್ರಿ ಡೇ, ಪ್ರತಿದಿನ ನೀವು ನ್ಯೂಮರಿಕಲ್ ಸಾಲ್ವ್ ಮಾಡಲೇಬೇಕು. ಸ್ಟಾರ್ಟಿಂಗ್ ಯು ಕ್ಯಾನ್ ಸ್ಟಾರ್ಟ್ ದ ನಂಬರ್ ಆಫ್ ಕ್ವೆಶನ್ಸ್ 20 in a day. ನಂತರ 30 questions you should be able to solve in a day. ಸೊ ಈ ಥರ ನೀವು ಗ್ರ್ಯಾಜುವಲಿ ಯು ಶುಡ್ ಬಿ ಇನ್ಕ್ರೀಸಿಂಗ್ ದ ಸ್ಪೀಡ್ ಆಫ್ ಸಾಲ್ವಿಂಗ್ ದ ಕ್ವೆಶನ್. ಸ್ಪೆಸಿಫಿಕಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಹೇಳ್ತಾ ಇರುವಂಥದ್ದು, ಇವನ್ ಇನ್ ಬಯಾಲಜಿ. ಆದರೆ ಫಿಸಿಕ್ಸಲ್ಲಿ ಮಕ್ಕಳಿಗೆ ಜಾಸ್ತಿ ಕಷ್ಟ ಆಗುವಂಥದ್ದು. ಆ್ಯಂಡ್ ದೆನ್ ಗಿವ್ ಮಾಕ್ ಟೆಸ್ಟ್. ಎಷ್ಟಾಗುತ್ತೋ ಅಷ್ಟು ಮಾಕ್ ಟೆಸ್ಟ್ ಅನ್ನು ಕೊಡಿ. ಹೌದು, ಮಾಕ್ ಟೆಸ್ಟ್ ಸಿಗೋದು ಈಸಿ ಅಲ್ವಾ, ಸಮ್ಟೈಮ್ಸ್ ಯು ಹ್ಯಾವ್ ಟು ಪೇ. ಸೊ ಮಾಕ್ ಟೆಸ್ಟ್ ನೀವು ಪೇ ಮಾಡಬೇಕಾಗುತ್ತೆ ಕೆಲವೊಮ್ಮೆ. ಸೊ ಪೇ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಏನು ಮಾಡಿ, ಯು ಹ್ಯಾವ್ ಟು ಥಿಂಕ್ ಇನ್ ದಿಸ್ ವೇ. 20 minutes ಅಲ್ಲಿ ನಾನು 20 questions ಸಾಲ್ವ್ ಮಾಡ್ತೇನೆ. ಸೊ ಈ ಥರದ ಟಾರ್ಗೆಟನ್ನು ಇಟ್ಕೊಂಡು ಟೈಮ್ ನೋಡಿಕೊಂಡು ಮಾಡಿ. ಆ್ಯಂಡ್ ಆಫ್ಟರ್ ದ ನೆಕ್ಸ್ಟ್ ಡೇ, ಆ 20 minutes ಅಲ್ಲಿ ಯು ಶುಡ್ ಬಿ ಏಬಲ್ ಟು ಸಾಲ್ವ್ 15 questions ಆ್ಯಂಡ್ ಯು ಹ್ಯಾವ್ ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ಸಾಲ್ವಿಂಗ್ ದ ಕ್ವೆಶನ್ಸ್ ಇನ್ ದಿಸ್ ವೇ. ಓಕೆ, ಆ್ಯಂಡ್ ನಾನು ಈ ಸಲ ಟೈಮ್ ಟೇಬಲ್ ಏನು ಕೊಡೋದಿಲ್ಲ. ಯು ಜಸ್ಟ್ ವಿಲ್ ಬಿ ಡೂಯಿಂಗ್ ಟು ಡೂ ಲಿಸ್ಟ್. ಇವತ್ತು ಇಷ್ಟು ಈ ಕಾನ್ಸೆಪ್ಟ್ಸ್ ಅನ್ನ ನಾನು ಇವತ್ತು ಸ್ಟಡಿ ಮಾಡ್ತೇನೆ, ಆ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತೇನೆ ಫ್ರಮ್ ದಿಸ್ ಸಬ್ಜೆಕ್ಟ್. ಸೊ ಈ ಟು ಡೂ ಲಿಸ್ಟ್ ಅನ್ನ ಮಾಡ್ಕೊಂಡು ಇವತ್ತು ಈ ರೆಕಾರ್ಡ್ ಅನ್ನ ಕಂಪ್ಲೀಟ್ ಮಾಡ್ತೇನೆ, ಇವತ್ತು ಈ ಹೋಮ್ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತೇನೆ. ಸೊ ಡೂ ಟು ಡೂ ಲಿಸ್ಟ್ ಅಂಡ್ ಕಂಪ್ಲೀಟ್ ಇಟ್. ಸೊ ಅಟ್ ಲೀಸ್ಟ್ 80% ಆಫ್ ದ ಟು ಡೂ ಲಿಸ್ಟ್ ಶುಡ್ ಬಿ ಕಂಪ್ಲೀಟೆಡ್. ಸೊ ಟೈಮ್ ಟೇಬಲ್, ಇಫ್ ಯು ಆರ್ ಏಬಲ್ ಟು ಫಾಲೋ, ದಟ್ ಇಸ್ ಅಮೇಝಿಂಗ್. ಇಫ್ ನಾಟ್, ಯು ಹ್ಯಾವ್ ಟು ಡೂ ಲಿಸ್ಟ್ ಆ್ಯಂಡ್ ನಿಮಗೆ ನೀವು ರಿವಾರ್ಡ್ ಅನ್ನ ಕೊಡ್ಕೊಳ್ಳಿ. ಓಕೆ, ನಾನು ಎಲ್ಲ ಕೆಲಸವನ್ನ ಪರ್ಫೆಕ್ಟ್ ಆಗಿ 100% ಟು ಡೂ ಲಿಸ್ಟ್ ಫಾಲೋ ಮಾಡ್ತಾ ಇದ್ದೇನೆ. ಸೊ ಲೆಟ್ ಮಿ ಟೇಕ್ ಅ ಬ್ರೇಕ್ ಆಫ್ 1 hour ಟುಡೇ. ಈ 1 hour ಅಲ್ಲಿ ಕುತ್ಕೊಂಡು ಮೊಬೈಲ್ ಆಡೋದಲ್ಲ, ಗೇಮ್ಸು, ಸಿರೀಸು ಎಲ್ಲ ನೋಡೋದಲ್ಲ. ಯಾಕಂದ್ರೆ ದ್ಯಾಟ್ ವಿಲ್ ಮೇಕ್ ಯು ಗೆಟ್ ಅಡಿಕ್ಟೆಡ್. ಸೊ ಈ 1 ವರ್ಷ ಏನಿದೆ, ಇಫ್ ಯು ಆರ್ ಇನ್ ಕ್ಲಾಸ್ 12 ಆರ್ ಇಫ್ ಯು ಆರ್ ಅ ಡ್ರಾಪರ್, ಅಥವಾ ಈ 2 ವರ್ಷ ಏನಿದೆ ಇಫ್ ಯು ಆರ್ ಇನ್ ಕ್ಲಾಸ್ 11th standard, ಜಸ್ಟ್ ಫಾರ್ಗೆಟ್ ಮೊಬೈಲ್. Just forget the relationship. It can be girlfriend-boyfriend relationship. Illandre it can be relationship like friendship. Friendship is also deadly relationship. ಈ ಫ್ರೆಂಡ್ಶಿಪ್ ಇಂದ ಸಹ ಎಷ್ಟೋ ಮಕ್ಕಳು ಅವರ ಡ್ರೀಮ್ ಕಾಲೇಜನ್ನು ಪಡ್ಕೊಳ್ಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಯಾಕಂದ್ರೆ ಫ್ರೆಂಡ್ಶಿಪ್ ಅಲ್ಲೂ ಒಂಥರ ಬೇರೆ ಮಜಾ ಇದೆ ಅಲ್ವಾ, ಫ್ರೆಂಡ್ಸ್ ಹತ್ರ ಗಾಸಿಪ್ ಮಾಡುವಂಥದ್ದು. ಸೊ ಫಾರ್ಗೆಟ್ ಯುವರ್ ಫ್ರೆಂಡ್ಸ್ ಫಾರ್ 1 year. ಐ ನೋ ಇಟ್ ಇಸ್ ಕಷ್ಟ ಅಂತ ಗೊತ್ತು ಅಲ್ವಾ, ತುಂಬಾ ಡಿಪ್ರೆಷನಿಗೆ ಹೋಗ್ತಾರೆ ಕೆಲವು ಮಕ್ಕಳು. ಐ ಹ್ಯಾವ್ ಸೀನ್ ಟಾಪರ್ಸ್ ಓನ್ಲಿ ಗೆಟಿಂಗ್ ಡಿಪ್ರೆಸ್ಡ್ ಆಗುತ್ತೆ. ಆದರೆ ಇಟ್ ಇಸ್ ಜಸ್ಟ್ 1 year. ಈ 1 ವರ್ಷ ಆದ್ಮೇಲೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಫೈನ್. MBBS ಅಲ್ಲಿ ಜಾಸ್ತಿ ಸ್ಟಡಿ ಮಾಡ್ಲಿಕ್ಕೆ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮಗೆ ಈಗ ಏನು ಪ್ರೆಷರ್ ಇರುತ್ತೆ, ಸೊ ಅದು ಆ ಟೈಮಲ್ಲಿ ಇರೋದಿಲ್ಲ. ಸೊ MBBS ಅಲ್ಲಿ ನಿಮಗೆ ಏನು ಇಟ್ಸ್ ಗೋಯಿಂಗ್ ಟು ಬಿ ಫನ್ ಆ್ಯಕ್ಚುಲಿ, ಅಲಾಂಗ್ ವಿತ್ ದ ಸ್ಟಡೀಸ್ ಇರುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ 4 months, ದಟ್ ಇಸ್ ಫೆಬ್ ಇಂದ May 5th ವರೆಗೆ, ಇಟ್ಸ್ ಗೋಯಿಂಗ್ ಟು ಬಿ ದ ಬೀಸ್ಟ್ ಮೋಡ್. ಈ ಟೈಮಲ್ಲಿ ನೀವು ನಿಮ್ಮ ನಂಬರ್ ಆಫ್ ರಿವಿಷನ್ಸ್ ಏನಿರುತ್ತೆ ದ್ಯಾಟ್ ವಿಲ್ ಗೋ ಟು ದ ಪೀಕ್. ಇನ್ ಅ ಡೇ ನೀವು 3-4 ಚಾಪ್ಟರ್ಸ್ನ ರಿವೈಸ್ ಮಾಡುವಂತಹ ಕೆಪಬಿಲಿಟಿಯನ್ನು ಪಡ್ಕೊಂಡಿರಬೇಕು ಈ ಟೈಮಲ್ಲಿ. ಓಕೆ, ದೆನ್ ಓನ್ಲಿ ಯು ಆರ್ ಏಬಲ್ ಟು ಗೆಟ್ 700+ ಅಲ್ವಾ. ಆ್ಯಂಡ್ ಮಾಕ್ ಟೆಸ್ಟ್, ಸೊ ಯು ವಿಲ್ ಬಿ ಗಿವಿಂಗ್
ಟ್ರೈ ಟು ಗಿವ್ 3 to 4 ಮಾಕ್ ಟೆಸ್ಟ್ ಇನ್ ಅ ವೀಕ್. ಇಫ್ ನಾಟ್ ಒಂದು 2 ಮಾಕ್ ಟೆಸ್ಟ್ ಆದ್ರೂ ಕೊಡ್ಲೇಬೇಕು. ಓಕೆ, ಅಂಡ್ ಅಪ್ರಾಕ್ಸಿಮೇಟ್ಲಿ 1000+ ಕ್ವೆಶನ್ಸ್ ಅನ್ನ ನೀವು ಕವರ್ ಮಾಡ್ತಾ ಹೋಗ್ಬೇಕು ಇನ್ ಅ ವೀಕ್. ಓಕೆ, ಸೊ ದಟ್ ಈಸ್ ಅಬೌಟ್ ದ ಲಾಸ್ಟ್ 4 month ಪ್ರಿಪರೇಷನ್. ಎಷ್ಟಾಗುತ್ತೋ ಅಷ್ಟು. ಐ ಆಮ್ ಜಸ್ಟ್ ಗಿವಿಂಗ್ ಸಮ್ ನಂಬರ್ ಆಫ್ ಕ್ವೆಶನ್ಸ್, ಬಟ್ ನೀವಿಲ್ಲಿ ಹುಚ್ಚರ ತರ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇರಬೇಕು. ಸೊ ಲಿಟ್ರಲಿ ಯು ಶುಡಂಟ್ ಬಿ ನೀವು ಎಲ್ಲಾ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರನ್ನು ಈ ಟೈಮಲ್ಲಿ ಮರ್ತು ಬಿಡಬೇಕಾಗುತ್ತೆ. ಓಕೆ, ಐ ಸಜೆಸ್ಟ್ ಯು ಟು ಡೂ ದಿಸ್ ಇವನ್ ಬಿಫೋರ್ ಓನ್ಲಿ. ಸೊ ಅಭ್ಯಾಸವನ್ನು ಇಟ್ಕೊಂಡಿರಿ. ಫಂಕ್ಷನ್ಸ್ ಎಲ್ಲ ಸ್ಕಿಪ್ ಮಾಡುವಂಥ ಅಭ್ಯಾಸ 1 ವರ್ಷ. ಓಕೆ, ಏನೂ ಆಗೋದಿಲ್ಲ. ನಂತರ ನಿಮ್ಮ ಎಲ್ಲ ಮದುವೆ ಗಿದ್ವೆ ಎಲ್ಲ ಪುನಃ ಬರುತ್ತೆ. ರಿಲೇಟಿವ್ಸ್ ಮನೆಗೆ ಹೋಗುವಂಥದ್ದು, ಫ್ರೆಂಡ್ಶಿಪ್ಪು ಎಲ್ಲ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ನಂತರ. ಸೊ ಈ 1 ವರ್ಷ, ಜಸ್ಟ್ 1 year. ಓಕೆ, ಸೊ ದಟ್ ಈಸ್ ಆಲ್ ಐ ವಾಂಟೆಡ್ ಟು ಸೇ. I hope this is helpful, and that's all. Let's meet in the next class, next video. Until then, bye bye.